ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ UGCET 2026 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನೌನ್ಸ್ ಆಯಿತು. ಅದಾದ ನಂತರ ಏನ್ ಮಾಡಬೇಕು ಅಂದ್ರೆ ನಮ್ಮ KEA ಅವರು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಡೀಟೇಲ್ ಆಗಿ ನೋಟಿಫಿಕೇಶನ್ ನ ಹೊರಡಿಸಿದ್ದಾರೆ. ಇಲ್ಲಿ ನೋಡಬಹುದು, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸುಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ದಿನಾಂಕ 15/7/2026 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ನಂತರ ಶುಲ್ಕ ಪಾವತಿ ಮಾಡಲು ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನ ವೇಳಾಪಟ್ಟಿಯಂತೆ ಕ್ರಮವಹಿಸಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಗಮನಿಸಿ, ಅಭ್ಯರ್ಥಿಗಳು 4 ಚಾಯ್ಸ್ಗಳಲ್ಲಿ ತಮಗೆ ಸರಿ ಎನಿಸುವ ಯಾವುದಾದರೂ ಒಂದು ಚಾಯ್ಸ್ ಆಯ್ಕೆ ಮಾಡುವ ಮೊದಲು ಪ್ರತಿ ಚಾಯ್ಸ್ಗಳ ವಿವರಗಳನ್ನು ಓದಿ ಸರಿಯಾಗಿ ಅರ್ಥೈಸಿಕೊಂಡು ತಮ್ಮ ಪೋಷಕರೊಡನೆ ತೀರ್ಮಾನಿಸಿ ಅಭ್ಯರ್ಥಿಯು ತನಗೆ ಸೂಕ್ತವೆನಿಸಿದ ಚಾಯ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಭ್ಯರ್ಥಿಗಳು ದಾಖಲಿಸುವ ಚಾಯ್ಸ್ ಗಳನ್ನು ಕೊನೆಯ ದಿನಾಂಕದ ಒಳಗೆ ಬದಲಾಯಿಸಿಕೊಳ್ಳಬಹುದು. ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ನಂತರ ಅಭ್ಯರ್ಥಿಗಳಿಗೆ ಚಾಯ್ಸ್ ಬದಲಾಯಿಸಲು ಅನುಮತಿ ಇರುವುದಿಲ್ಲ. ನೀವು ಚಾಯ್ಸ್ ನ ಚೇಂಜ್ ಮಾಡ್ಕೋಬೋದಾಗತ್ತೆ ಲಾಸ್ಟ್ ಡೇಟ್ ಒಳಗಡೆ. ಬಟ್ ನೀವು ಒಂದ್ಸತಿ ಚಾಯ್ಸ್ 1 ಕೊಟ್ಟು ಫೀ ಪೇ ಮಾಡಿದ್ಮೇಲೆ ನೀವು ಚಾಯ್ಸ್ ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಚಾಯ್ಸ್ 1 ಕೊಟ್ಟಿದ್ರೆ ಓಕೆನಾ, ಬೇರೆದ್ ಕೊಟ್ಟಿದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಚಾಯ್ಸ್ ಗಳ ವಿವರಗಳನ್ನು ಹಾಗೂ ಚಾಯ್ಸ್ ಆಯ್ಕೆ ಮಾಡಿಕೊಂಡ ನಂತರ ಪಾಲಿಸಬೇಕಾದ ಕ್ರಮಗಳ ಮಾಹಿತಿಯನ್ನು ಬ್ರೋಷರ್ ನಲ್ಲಿ ನೀವು ನೋಡಬಹುದಾಗುತ್ತೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಅಭ್ಯರ್ಥಿಗಳು ನೋಡಬಹುದಾಗಿದೆ ಅಂತ ಈ ಲಿಂಕ್ ಸಹ ಕೊಟ್ಟಿದ್ದಾರೆ. ಕೌನ್ಸೆಲಿಂಗ್ ನಡೆಸುವ ವೇಳಾಪಟ್ಟಿಯಲ್ಲಿನ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲಾ ಸಂಸ್ಥೆಗಳು ಅಥವಾ ಕಾಲೇಜುಗಳು ಎಲ್ಲಾ ಶನಿವಾರ ಮತ್ತು ಭಾನುವಾರಗಳು ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸಾಟರ್ಡೆ ಸಂಡೇನು ಸಹ ಕಾಲೇಜಸ್ ಓಪನ್ ಇರುತ್ತೆ ಮತ್ತು ಯಾವ್ದಾದ್ರು ರಜಾ ಇದ್ರೂ ಸಹ ಕಾಲೇಜ್ ಓಪನ್ ಇರುತ್ತೆ. ನೀವು ಅಡ್ಮಿಷನ್ ಆಗ್ಬೋದು. ಸರಿನಾ? ಇಲ್ಲಿ ನೋಡಿ, ನೀವು ಇಂಜಿನಿಯರಿಂಗ್ ಏನಾದ್ರು ನಿಮ್ಗೆ ಈ ರೌಂಡ್ ಅಲ್ಲಿ ಸಿಕ್ಕಿದ್ರೆ ನಿಮ್ಗೆ ಚಾಯ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಳಲು 16ನೇ ತಾರೀಕು ಇವತ್ತಿಂದ 20ನೇ ತಾರೀಕು ತನಕನೂ ಅವಕಾಶ ಇರುತ್ತೆ. ಆಮೇಲೆ ನೀವು ಚಾಯ್ಸ್ 1 ಕೊಟ್ಟು ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ 16ನೇ ತಾರೀಕಿಂದ 21ನೇ ತಾರೀಕು ತನಕ ಟೈಮ್ ಇರುತ್ತೆ. ಇದು ಬ್ಯಾಂಕ್ ಅಲ್ಲಿ ಫೀಸ್ ಕಟ್ಟಬೇಕು 21ನೇ ತಾರೀಕು ಒಳಗಡೆ. ಆನಂತರ 22ನೇ ತಾರೀಕು ಒಳಗಡೆ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದು ಎಕ್ಸ್ಟೆಂಡ್ ಆದ್ರೂ ಆಗ್ಬೋದು. ಅದೇ ಕೃಷಿ ವಿಜ್ಞಾನ ಮತ್ತು ವೆಟರ್ನರಿಗೆ 17ನೇ ತಾರೀಕಿಂದ ನಿಮ್ಗೆ ಚಾಯ್ಸ್ ಎಂಟ್ರಿಗೆ ಓಪನ್ ಮಾಡ್ತಾರೆ. ಇದಕ್ಕೂ ಸಹ 20ನೇ ತಾರೀಕು ತನಕ ಟೈಮ್ ಕೊಡ್ತಾರೆ. ನೀವು ಫೀಸ್ ನ 22ನೇ ತಾರೀಕು ಒಳಗಡೆ ಕಟ್ಟಬೇಕು. ನೀವು 23ನೇ ತಾರೀಕು ಸಂಜೆ 6 ಗಂಟೆ ಒಳಗಡೆ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಅದೇ ಇಂಜಿನಿಯರಿಂಗ್ ಆದ್ರೆ 22ನೇ ತಾರೀಕು ಸಂಜೆ 6 ಗಂಟೆ ಒಳಗಡೆ ಹೋಗಿ ಅಡ್ಮಿಷನ್ ಆಗಬೇಕು. ಯೋಗ ಮತ್ತು ನ್ಯಾಚುರೋಪತಿ, BPT, BPO, PHS ಇದಕ್ಕೆ 18ನೇ ತಾರೀಕಿಂದ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. 21ನೇ ತಾರೀಕು ಒಳಗಡೆ ಮಾಡಬೇಕು. ನೀವು ಇದು ಚಾಯ್ಸ್ 1 ಡೌನ್ಲೋಡ್ ಮಾಡಿ ಫೀಸ್ ಪಾವತಿಸಕ್ಕೆ 22ನೇ ತಾರೀಕು ಬಂದು ಲಾಸ್ಟ್ ಡೇಟ್ ಆಗಿರುತ್ತೆ. ನೀವು ಕಾಲೇಜ್ಗೆ 23ನೇ ತಾರೀಕು ಸಂಜೆ 6 ಗಂಟೆ ಒಳಗಡೆ ಹೋಗಿ ಅಡ್ಮಿಷನ್ ಆಗ್ಬೇಕಾಗತ್ತೆ. ನೆಕ್ಸ್ಟ್ BSc ನರ್ಸಿಂಗ್ ಗೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ 19ನೇ ತಾರೀಕಿಂದ ಅವಕಾಶವನ್ನು ಕೊಡ್ತಾರೆ. 22ನೇ ತಾರೀಕು ಬಂದು ಲಾಸ್ಟ್ ಡೇಟ್ ಆಗಿರುತ್ತೆ. ನೀವು ಫೀಸ್ ನ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಬಂದು 23ನೇ ತಾರೀಕು ಇರುತ್ತೆ. ನೀವು ಕಾಲೇಜಿಗೆ 24ನೇ ತಾರೀಕು ಸಂಜೆ 6 ಗಂಟೆ ಒಳಗಡೆ ಹೋಗಿ ಅಡ್ಮಿಷನ್ ಆಗ್ಬೇಕು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೈಸ್, ಇದಾಗಿತ್ತು ಈ ಒಂದು ವಿಡಿಯೋ ಕುರಿತಾದ ಮಾಹಿತಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಲ್ಲಾ ಚಾಯ್ಸ್ ಗಳ ಬಗ್ಗೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಹೆಲ್ಪ್ ಆಗಿರೋ ಒಂದೇ ಒಂದು ಲೈಕ್ ಮಾಡಿ. ಜೊತೆಗೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.